ಹೆಲೋ ಅಂತ ಮಸ್ತ್ ಶಾರುಖ್ ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಕಲಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಬಂದಿರೋ ಜಾಗ ಬಂದು ಸೊ ಟೈಟೈಲು ತಮ್ನೇಲು ಎಲ್ಲ ಆಲ್ರೆಡಿ ನೋಡಿರ್ತೀರಾ. ಸೊ ಅದರಲ್ಲೇ ಕಂಡಿಡ್ತಿರ್ಬೇಕು ಎಲ್ಲಿ ಬಂದಿದ್ದೀವಿ ಅಂತ. ಸರಿ, ಹಿಂಗೆ ತೋರಿಸಿದ್ರೆ ಗೊತ್ತಾಗುತ್ತಾ? ಸೊ ಎಲ್ಲಿ ಬಂದಿದ್ದೀವಿ ಅಂತ ಇವಾಗ ಗೊತ್ತಾಯ್ತಾ? ಈ ಸತಿ ಬಂದು ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾತಾಡ್ಕೊಂಡು ಬಂದಿದ್ದೀವಿ. ಲಾಸ್ಟ್ ಟೈಮ್ ತುಂಬಾ ಸಪೋರ್ಟ್ ಕೊಟ್ಟಿದ್ರಿ, ರೀಚ್ ಚೆನ್ನಾಗಿತ್ತು, ಜೊತೆಗೆ ಇವ್ರಿಗೂ ತುಂಬಾ ಸಪೋರ್ಟ್ ಆಗಿತ್ತು ಅಂತ ಹೇಳಿದ್ರು ಇವರು. ಎಲ್ಲ ಪ್ರೈಸು ಎಷ್ಟೆಷ್ಟಿದೆಯೋ ಎಲ್ಲ ನಿಮಗೆ ತಿಳಿಸ್ತೀನಿ, ವೆಯ್ಟ್ ಮಾಡಿ. ಸೊ ಬಂದಿರೋ ಜಾಗ ಬಂದು ಪಟಾಕಿ ಬಜಾರ್. ನಮ್ಮ ಬೆಲೆ ಬಾರ್ಡರ್ ದಾಟಿದ ತಕ್ಷಣವೇ ಒಂದು 200 ಮೀಟ್ರಲ್ಲಿ ಇವರ ಈ ಒಂದು ಅಂಗಡಿ ಪ್ಲೇಸ್ ಆಗಿರುತ್ತೆ, ಟುವರ್ಡ್ಸ್ ಸರ್ವಿಸ್ ರೋಡಲ್ಲೇ. ಸೊ ಎಕ್ಸಾಕ್ಟ್ ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಸೊ ಪಟಾಕಿ ಹೊಡೆದು ತುಂಬ ದಿವಸ ಅಲ್ಲ, ವರ್ಷ ಆಗೈತಲ್ಲ, ಸ್ವಲ್ಪ ಟಚ್ ಬಿಟ್ಟೋಗಿದೆ. ಅಲ್ಲಿ ಹೋಗಿ ಏನೇನಿದೆ ಅಂತ ನೋಡೋಣ. ಆಮೇಲೆ ಐಟಮ್ಸು ಯಾವ್ದಾವ್ದು ಹೊಸ ಇಕ್ಕವ್ರೆ ಈ ವರ್ಷನ್ 2024 ಸ್ಪೆಷಲ್ ಕ್ರ್ಯಾಕರ್ಸ್ ಫೀಸ್ಟ್. ನಿಮಗೆ ಈ ಫ್ಯಾನ್ಸಿ ಕ್ರ್ಯಾಕರ್ಸ್ ಇವೆಲ್ಲ ತುಂಬಾ ಈ ಒಂದು ವರ್ಷಕ್ಕೆ ಸ್ಪೆಷಲ್ ಆಗಿ ಬಂದೈತೆ, ಅವೆಲ್ಲ ನೋಡೋಣಂತೆ. ಈ ವಿಡಿಯೋಗೆ ಸ್ವಲ್ಪ ಲೈಕ್ಸ್ ಎಲ್ಲ ಜಾಸ್ತಿ ಬಂದ್ರೆ ನೆಕ್ಸ್ಟ್ ವಿಡಿಯೋ ಬಂದು ನಿಮಗೆ ಪಟಾಕಿ ಬ್ಲಾಸ್ಟ್ ಮಾಡಿ ತೋರಿಸ್ತೀನಿ. ಆಮೇಲೆ ಕಾಂಬೋ ಪ್ಯಾಕ್ ಎಲ್ಲ ಇಕ್ಕವ್ರು ಅಂತ ಕೇಳ್ಪಟ್ಟೆ, ಏನೇನು ಕಾಂಬೋ ಪ್ಯಾಕ್ ಎಲ್ಲ ನೋಡೋಣ. ಇಲ್ಲೇ ಮಾತಾಡ್ಬಿಟ್ರೆ ಎಲ್ಲ ಚೆನ್ನಾಗಿರಲ್ಲ, ಡೈರೆಕ್ಟ್ ಆಗಿ ಒಳಗಡೆ ಹೋಗೋಣ ಬನ್ನಿ. வணக்கம் சார், எப்படி இருக்கீங்க? ஒரு ஹாய் சொல்லிடுங்க. நல்லா இருக்கு சார். ஹாய். லாஸ்ட் வருஷம் வீடியோ பண்ணோம், மறுபடியும் வந்திருக்கோம். ஸோ இந்த வாட்டி என்னென்ன ஸ்பெஷல் ஐட்டம்ஸ் வந்துருக்குங்களா? ஸ்பெஷல் வந்து ஷார்ட் ஐட்டம் வந்திருக்கு, சரி, கொஞ்சம் ஃபேன்சி ஐட்டம் வந்திருக்கு. இப்போ என்னன்னா போன வாட்டி நம்ம ரேட் சொல்லலை, என்னென்ன ரேட்ஸ்னு சில ரேட்ஸ் எல்லாம் சொல்லலை, அதனால வீடியோ கீழே வந்து நிறைய கமெண்ட்ஸ் வந்திருக்கு. சரி, ஸோ இந்த வருஷம் ரேட் கொஞ்சம் சொல்லிடலாம் என்னென்ன ஐட்டம் இருக்குன்னு. ஸோ ஃபர்ஸ்ட் வந்து நம்ம இல்ல இருந்து போலாமா? ஸோ இது வந்து குருவி வெடியா? ஆமாம், குருவி வெடி. இது வந்து ஸ்டாண்டர்டு கம்பெனி. ஓகே, ஸ்டாண்டர்டு. ஆமாம். சரி, இது எவ்வளோ ஒரு ரேட்டு? ஒரு பாக்கெட் வந்து 30 rupees வரும். 30 rupees ஃபுல்லா செட்டா? ஃபுல்லா செட்டா வந்து ஒரு பாக்கெட் ஃபுல் செட்டுனா ரேட் கம்மியாகும். கம்மியாகும். 5 rupees கம்மியாகும். 5 rupees கம்மியாகுங்களா ஒரு பாக்கெட்டுக்கு? வந்து 5. ஸ்டார்டிங் ரேட் வந்து பட்டாசுல வந்து ஸ்டார்டிங்ல வந்து ரீட்டைல் ரேட் இருக்கு, ஹோல்சேல் ரேட் இருக்கு. ஓகே, ரீட்டைலுக்கு வந்து 30 ரூபா போடுவாங்க, ஹோல்சேலுக்குனா கம்மியாகும். அதோட 18 ரூபா ஆகும். 18 ரூபாய் ஸ்டார்ட் ஆகும். ஆமா, ஸ்டார்ட் ஆகும். உங்ககிட்ட ஹோல்சேலும் இருக்குது, ஹோல்சேலும் இருக்கு, ரீட்டைலும் இருக்கு. ரீட்டைல் இருக்கு. ಓಕೆ ಓಕೆ, ಇದು ಓಕೆ. ಸೊ ಕುರುವಿ ಕ್ರ್ಯಾಕರ್ಸ್ ನೋಡಿರ್ತೀರಾ ನೀವು. ಸೊ ಇದು ಒಂದು ಇರೋದ್ರಲ್ಲೇ ಒಂದು ಚಿಕ್ಕ ಪಟಾಕಿ, ಸೌಂಡ್ ನಿಮಗೆ ಅಷ್ಟೊಂದು ಜಾಸ್ತಿ ಬರಲ್ಲ, ಒಂದು ರೇಂಜಿಗೆ ಹೊಡೆಯುತ್ತೆ. ಸೊ ಇದು ಒಂದು ಲಕ್ಷ್ಮಿ ಪಟಾಕಿ. ಸೊ ಮನೆ ಮುಂದೆ ಪೇಪರ್ ಇರ್ಬೇಕಂತಂದ್ರೆ ಒಂದಷ್ಟು ಚಿಕ್ಕ ಪಟಾಕಿಯಲ್ಲಿ ಇದು ಒಂದು ಸೇರುತ್ತೆ. ಇದು ಒಂದು ಇದೆಯಲ್ಲ ರೇಟ್? பாக்கெட் 40 ரூபா வரும். பண்டல் வந்து 15 பாக்கெட். ஓகே, சோ பண்டல் வாங்குனா வர்த்துன்றீங்க நீங்க? பண்டல் வாங்குனா ஹோல்சேல் வாங்குனா ரேட் குறையும். ರೇಟ್ ಕುರೆಯುಮ. ರೀಟೇಲ್ ನಾಡು ರೀಟೇಲ್ ರೇಟ್. ಓಕೆ ಓಕೆ. ಲಕ್ಷ್ಮಿಯಲ್ಲಿ ಗೋಲ್ಡ್ ಅಂತ ಬರುತ್ತೆ, ಲಾಸ್ಟ್ ಟೈಮ್ ಗೋಲ್ಡ್ ನೋಡಿದ್ವಿ, ಈ ವರ್ಷ ಗೋಲ್ಡ್ ಐತೆ. ಗೋಲ್ಡ್ ಲಕ್ಷ್ಮಿ ಇದು ಒಂದು ಪಾಕೆಟ್ ಒಂದು 50 ರೂಪಾಯಿ. 50 ರೂಪಾಯಿ. ಓಕೆ, ರೀಟೇಲ್ ರೇಟ್. ರೀಟೇಲ್ ರೇಟ್. ಹೋಲ್ಸೇಲ್ ವಾಂಗ್ನ ಕಮ್ಮಿ. ಓಕೆ. ಸೊ ಒಂದು ಪೀಸ್ ಅಂದ್ರೆ ಈ ಒಂದು ಪ್ಯಾಕೆಟ್ ತಗೊಂಡ್ರೆ ರೇಟ್ ಜಾಸ್ತಿ ಇರುತ್ತಂತೆ. ಸೊ ಈ ತರ ನೀವು ಬಲ್ಕ್ ಆಗಿ ತಗೊಂಡ್ರೆ ಒಂದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮಗೆ ಕಡಿಮೆ ಸಿಗುತ್ತೆ ರೇಟು. ಸೊ ಇದು ಬಂದು ಇದ್ರಲ್ಲೂ ಅಷ್ಟೇ ಪೇಪರ್ ಸ್ವಲ್ಪ ಜಾಸ್ತಿ ಇರುತ್ತೆ, ಇದಕ್ಕಿಂತ ಜಾಸ್ತಿ ಇರೋದು ಐತೆ. ஸ்டாண்டர்ட் 2 சவுண்ட் டபுள் சவுண்ட் மாங்க, கீழ ஒரு வெடி மேல ஒரு வெடி வரும். அதாவது ஒரு வாட்டி 10 வச்சதுனா கீழ ஒரு வெடி மேல ஒரு வெடி. ಓಕೆ, ಸ್ಟ್ಯಾಂಡರ್ಡ್ ಕಂಪನಿಯಿಂದ ಇಲ್ಲಿ ನೋಡ್ತಿರ್ಬೋದು. ಸೊ ಡಬಲ್ ಸೌಂಡ್ ಜೈಂಟ್ ಅಂತ. ಸೊ ಇವ್ರು ಏನು ಹೇಳ್ತಾವ್ರ ಅಂತಂದ್ರೆ ನಿಮಗೆ ಅರ್ಥ ಆಗಿರುತ್ತೆ ಆಲ್ರೆಡಿ. ಸೊ ಒಂದು ಡಬಲ್ ಸೌಂಡ್, ಸೊ ಡಬಲ್ ಸೈಡ್ ಲೈಕ್ ಡಬಲ್ ಟೈಮ್ ಬ್ಲಾಸ್ಟ್ ಆಗುತ್ತೆ. ಇದು ಕೆಳಗಡೆ ಒಂದ್ಸತಿ ಮೇಲೆ ಒಂದ್ಸತಿ ಅಂತ ಚೆನ್ನಾಗೈತೆ. ಪಟ್ಟಿಗೆಲ್ಲ ಇದು ಪೇಪರ್ ತಾನೇ ಇರ್ಕೊಳ್ಳ. ಓಕೆ ಓಕೆ. ನೆಕ್ಸ್ಟ್ ಬಂದು ಬಾಂಬ್ ನೋಡೋಣ. இது வந்து ஸ்டாண்டர்ட். ஸோ ஸ்டாண்டர்ட் ஸ்மால் சைஸ். ஸோ பெரிய சைஸும் இருக்குது. பெரிய சைஸ் இருக்கு. ಓಕೆ, பெரிய ಸೈಜ್ ಕಮ್ಮಿಂಗ್ அப்படியே. ಸೊ ಇದು ಬಂದು ಸ್ಟ್ಯಾಂಡರ್ಡ್ ಅಲ್ಲಿ ಹೈಡ್ರೋಜನ್ ಬಾಂಬ್ಸ್ ಅಂತ. ಅಂಡ್ ಈಗ ಬರ್ತಿರೋ ಕ್ರ್ಯಾಕರ್ಸ್ ಎಲ್ಲ ನಿಮಗೆ ಗ್ರೀನ್ ಕ್ರ್ಯಾಕರ್ಸ್, ಓಕೆನಾ? ಸೊ ವಿತ್ 50 ಪ್ರೈವೇಟ್ ಎಲ್ಲ ನೋಡಿನೇ ಕೊಡ್ತಿರೋದು. ಸೊ ಇದು ಬಂದು ಅದರಲ್ಲೇ ದೊಡ್ಡದು ನೋಡ್ತಿರ್ಬೋದು, ಒಂದೊಂದು ಒಳ್ಳೆ ಲಡ್ಡು ಇದ್ದಂಗೆ ಐತೆ. ಫ್ಲಾಶ್ ಮಾಡಿದ್ರೆ ಮಾತ್ರ ಸೌಂಡ್ ಸಗದಾಗಿ ಬರುತ್ತೆ. ನಾ ಇದೇ ವಿಡ பெருசா இருக்கா? ಓಕೆ, ಸೊ ಇದೇ ವಿಡ பெருசு. ஆமா, இதோட பெருசு. ಇದು ಬಂದು ಈಗ ನಾವು ನೋಡಿದ್ವಲ್ಲ ಅದಕ್ಕಿಂತ ಒಂದು ಸೈಜ್ ದೊಡ್ಡದಂತ ತಿಳ್ಕೊಳ್ಳಿ. ಸೊ ಇದು ಬಂದು ಇನ್ನ ಸೌಂಡ್ ಡಬಲ್ ಆಗಿ ಬರುತ್ತೆ. ಸೌಂಡ್ வேற மாதிரி வரும், டபுள் சவுண்ட். ஓகே ஓகே. இதான் இல்ல இதோட பெருசா உங்ககிட்ட இல்ல? இதோட பெருசு இல்ல, பாம்லே இதுதான் லிமிட். பாம்லே லிமிட். ஓகே ஓகே. வேற வேற எந்த மாதிரியான வெரைட்டி இருக்குதுன்னா? கிங் காங்னு இருக்கு. பேப்பர் பாம் இல்ல, ஓபன் பண்ணி பேப்பர் பாம்ங்களா? அதாவது வீடு முன்னாடி ಫುಲ್ ಪೇಪರ್. ಆಮಾ ಪೇಪರ್. ಓಕೆ ಓಕೆ ಓಕೆ. ಈಗ ಸ್ವಲ್ಪ ಜನ ಇರ್ತಿರಲ್ಲ ಪಟಾಕಿ ಬ್ಲಾಸ್ಟ್ ಮಾಡಬೇಕು ಆದ್ರೆ ಮನೆ ಮುಂದೆ ಫುಲ್ ಪೇಪರ್ ಇರಬೇಕಂತ. ಸೊ ಅದಕ್ಕೆ ಈ ಬಾಂಬ್ ಪರ್ಫೆಕ್ಟ್ ಆಗಿರುತ್ತೆ, ನೋಡ್ತಿರ್ಬೋದು. ಸೊ ಫುಲ್ ಪೇಪರ್ನ ರೋಲ್ ಮಾಡಿ ಇಕ್ಕವ್ರೆ. ಸೊ ಇಲ್ಲಿ ನೀವು ಹಂಚಿದ್ರೆ ಮನೆ ಮುಂದೆ ಪೂರ್ತಿ ಪೇಪರ್ ಆಗಿರುತ್ತೆ. ಓಕೆ ಓಕೆ. இந்த பாம் இதெல்லாம் எந்த மாதிரி வரும்னா? ரேட் எல்லாமே ஆவரேஜானா 300 வரும். 300 வரும். சின்ன பாம் இதெல்லாம் சின்னதெல்லாம் அந்த 200 200 150. அதுவும் ஹோல்சேல்ல வாங்கினா கம்மி தான். ஹோல்சேல்ல வாங்கினா கம்மி தான். ஓகே. நான் சொல்ற ரீட்டேல் ரேட் ஹோல்சேல்ல வாங்கினா கம்மி ஆகும். ஓகே. சோ இவரு எழுதுறது
ಬಂದು ರಿಟೇಲ್ ರೇಟ್, ಹೋಲ್ಸೇಲ್ ತಗೊಂಡ್ರೆ ಇನ್ನೂ ರೇಟ್ ಕಡಿಮೆ ಆಗುತ್ತೆ. ಓಕೆ, ಅಲ್ಲಿ ನೋಡ್ತಿರ್ಬೋದು. ಸೊ ಇವೆಲ್ಲ ಒಂದು ಬಾಂಬೆ ನಾವು ನೋಡಿದ್ವಲ್ಲ. ಸೊ ಥಂಡರ್ ಬಾಂಬ್, ಕ್ಲಾಸಿಕ್, ಆ ಚಿಕ್ಕ ಸೆಂಟಿಮೀಟರ್ ಇಂದ ದೊಡ್ಡ ಸೆಂಟಿಮೀಟರ್ಗೆ ಈ ಸುಸುರು ಬತ್ತಿದೆಯಲ್ಲ ಅದನ್ನ ನೋಡೋಣ. ಸ್ಪಾರ್ಕ್ಲರ್ಸ್, ಸೊ ಅದನ್ನ ನೋಡೋಣ. ಸ್ಟಾರ್ಟಿಂಗ್ ಸೈಜ್ ಅಲ್ಲಿ ಸಿಗೋ ಸ್ಪಾರ್ಕ್ಲರ್ಸ್ ಇದು ಒಂದು 10 ಸೆಂಟಿಮೀಟರ್. ಇಲ್ಲೇ ಇವರ ಫಂಕ್ಷನ್ ಹಾಕಿರ್ತಾರೆ ನೋಡಿ, ಗೋಲ್ಡ್ ಕಲರ್ ಅಲ್ಲಿ ಬರುತ್ತೆ. ಸೊ ಇದೋಡೆ ಪೆಡ್ಸೆಲ್ಲ ಇರುತ್ತೆ. ಓಕೆ, 10 ಸೆಂಟಿಮೀಟರ್ ಇಂದ ಹಿಡಿದು ಆಲ್ಮೋಸ್ಟ್ ಇವ್ರ ಹತ್ರ ಲೈಕ್ ಅದರ ಹೈಯೆಸ್ಟ್ ಪೀಕ್ ಅಲ್ಲಿ ಎಷ್ಟಿದೆಯೋ ಅಲ್ಲಿವರೆಗೆ ಇಕ್ಕವ್ರೆ. ಇದು ಬಂದು 20 ಸೆಂಟಿಮೀಟರ್ ಅಂಡ್ ಇದರ ಫಂಕ್ಷನ್ ಇಲ್ಲೇ ಹಾಕವ್ರೆ. ಓಕೆ, ಅದು ಬಂದು ಗೋಲ್ಡ್ ಕಲರ್ ಇರುತ್ತೆ. ಇದು ಬಂದು ನಿಮಗೆ ಲೈಕ್ ರೆಡ್ ಗೋಲ್ಡ್ ಮಿಕ್ಸ್ ಆಗಿ ಸ್ಪಾರ್ಕ್ಲರ್ಸ್. ಅಂಡ್ ಈಗ ನೋಡ್ತೀರಾ ಇದು ಬಂದು ನಿಮಗೆ 30 ಸೆಂಟಿಮೀಟರ್ ಸ್ಪಾರ್ಕ್ಲರ್ಸ್. ಸೊ ಇದ್ರಲ್ಲಿ ಬಂದು 5 ಬಾಕ್ಸ್ ಬರುತ್ತೆ. ಸೊ ಒಂದು ಬಾಕ್ಸ್ ಅಲ್ಲೂ 5 ಪೀಸ್ ಇರಲ್ಲ. ಓಕೆ, ಸೊ ಇದು ಬಂದು ನಾವು 20 ಸೆಂಟಿಮೀಟರ್ ನೋಡಿದ್ವಲ್ಲ ಅದಕ್ಕಿಂತ ಒಂದು ಹೆಚ್ಚು ಸೈಜ್ ಜಾಸ್ತಿ ಅಷ್ಟೇ. ಸೊ 30 ಸೆಂಟಿಮೀಟರ್ ಐತೆ. ಅಂಡ್ ಇದರ ಫಂಕ್ಷನ್ ಇಲ್ಲೇ ಹಾಕೋರು ನೋಡಿ, ಈ ತರ ಫಂಕ್ಷನ್ ಮಾಡುತ್ತೆ. ಸೊ ಇದು ನೋಡಿ ಲೈಟ್ ಆಗಿ ರೆಡ್ ಗೋಲ್ಡ್, ಬಟ್ ಇದ್ರಲ್ಲಿ ನಿಮಗೆ ಚಿಟ್ಪಿಟ್ ಅಂತ ಒಂದು ಸೌಂಡ್ ಎಲ್ಲ ಬರುತ್ತಲ್ಲ ಅವೆಲ್ಲ ಬರ್ತದೆ ಇದರಲ್ಲಿ. ಅಂಡ್ ಇದನ್ನ ಬಿಟ್ಟರೆ ಇನ್ನು ಬೇರೆ ಬೇರೆ ಸ್ಪಾರ್ಕ್ಲರ್ಸ್ ಎಲ್ಲ ಇಕ್ಕವ್ರೆ. ಇದು ಒಂದು 50 cm, ಇದು ಒಂದು 50 cm. ಸೊ CM ಮ್ಯಾಚ್ ಆಗ್ತಿರಲ್ಲ. ಸೊ 50 ಸೆಂಟಿಮೀಟ್ರು. ಸೊ ಇದು ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈ ಥರ ಲೈಕ್ ಒಂದು ಬಾಕ್ಸ್ ರ ಕೊಟ್ಬಿಡ್ತಾರೆ. ಇದು ನಿಮಗೆ ಹೇಗಿರುತ್ತೆ ಅಂತ ಒಂದು ಸ್ಯಾಂಪಲ್ ತೋರಿಸ್ತೀನಿ. ಇದು ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನೋಡ್ತಿರ್ಬೋದು 50 ಸೆಂಟಿಮೀಟ್ರ್ ನಿಮಗೆ ಈ ಥರ ಇರ್ತದೆ ಪೀಸಸ್. ಆ ಸ್ಪಾರ್ಕ್ಲರ್ಸ್ ಎಲ್ಲ ಚಿಕ್ಕದಾಗೆಲ್ಲ ಆಟ ಆಡಿರ್ತೀವಲ್ಲ. ಸೊ ಇದು ಬಂದು ಲೈಟಾಗಿ ನಮ್ಮ ದೊಡ್ಡವ್ರಿಗಂತಾನೆ, ಇದು ಒಂದು ದೊಡ್ಡವ್ರಿಗಂತಾನೆ ಸ್ವಲ್ಪ ದೊಡ್ಡದು ಮಾಡವ್ರೆ. ಇದಕ್ಕಿಂತ ದೊಡ್ಡದು ಐತಂತಪ್ಪ ನೋಡಿ, ಎಷ್ಟು ಲೆಂತ್ ಆಗೈತೆ ನೋಡಿ. ಸೊ ಇದು ಬಂದು 50 ಸೆಂಟಿಮೀಟ್ರು. ಈಗ ನೆಕ್ಸ್ಟ್ ನಿಮಗೆ ಇದೇ ರೀತಿ ಇದಕ್ಕಿಂತ ಜಾಸ್ತಿ 70 ಸೆಂಟಿಮೀಟ್ರ್ ಅಂತ ಐತೆ. ಸೊ ಆ ಬಾಕ್ಸ್ ಹೇಗಿರುತ್ತೆ ಅನ್ನೋದು ಹಂಗೆ ತೋರಿಸ್ಬಿಡ್ತೀನಿ. ಸೊ ನೆಕ್ಸ್ಟ್ ಬಂದು 70 ಸೆಂಟಿಮೀಟ್ರ್ ಸ್ಪಾರ್ಕ್ಲರ್ಸ್. ಆ್ಯಂಡ್ ಇದರ ಫಂಕ್ಷನ್ ಹೇಗೆ ಮಾಡುತ್ತೆ ಅನ್ನೋದು ಇದರಲ್ಲೇ ಹಾಕಿರ್ತಾರೆ. ಸೊ ಇದು ಒಂದು ಈ ತರ ಫಂಕ್ಷನ್ ಮಾಡ್ತಾನೆ. ಇದು ಸೌಂಡ್ ರೂಮ ಇಲ್ಲ, ಓಕೆ ಓಕೆ ಅಣ್ಣ, ಲೈಟ್ ಫುಲ್ ಬಾಕ್ಸ್ ಅಲ್ಲಿ ಇವ್ರ ಹತ್ರ ಇದೆ. ಇಲ್ಲಿ ನೋಡ್ಬೋದು ಬಾಕ್ಸ್ ಅಲ್ಲಿ ಬರುತ್ತೆ ನೋಡಿ. ಇದು ಬಂದು 80 ಸೆಂಟಿಮೀಟ್ರು. ಸೊ ಇವ್ರ ಹತ್ರ ಈಗ ದೊಡ್ಡದಲ್ಲಿ ಇರೋದು ಬಂದು 50 ಒಂದೈತೆ, 70 ಒಂದೈತೆ. ಇದು ಬಂದು 80 ಸೆಂಟಿಮೀಟ್ರು. ಇದಕ್ಕಿಂತ ದೊಡ್ಡದು ಇಲ್ಲ, ಇದ ಲಾಸ್ಟ್ ಇರೋದ್ರಲ್ಲೇ ದೊಡ್ಡದಕ್ಕೆ ಬಿಟ್ಟವ್ರೆ. ಸೊ ಇವೆಲ್ಲ ನಿಮಗೆ ಇಲ್ಲಿ ಇದು ನೋಡ್ತಿರ್ಬೋದು. ಸೊ ಇದು ಬಂದು ಗ್ರೀನ್ ಕ್ರ್ಯಾಕರ್ಸ್. ಓಕೆನಾ, ನೆಕ್ಸ್ಟ್ ಬಂದು ನಾವು ಇನ್ನ ಸ್ವಲ್ಪ ಫ್ಯಾನ್ಸಿ ಐಟಮ್ಸ್ ಸ್ವಲ್ಪ ಜಾಸ್ತಿ ನೋಡೋಣ. ಫ್ಯಾನ್ಸಿ ಕ್ರ್ಯಾಕರ್ಸ್ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗೋದಂತೂ. ಸೊ ಇದು ಸಕ್ಕರ್, ಇದು ಬಂದು ನಾನು ಪ್ರಾನ್ಸ್ ಅಂತೀನಿ, ಅದೇ ರೀತಿ ಇರುತ್ತೆ. ಓಕೆ, ಇದು ಬಂದು ಆ ಚಕ್ರಕ್ಕಿಂತ ದೊಡ್ಡದು. ಸೊ ಇದು ನಿಮಗೆ ಹಂಗೆ ತೋರಿಸ್ಬಿಡ್ತೀನಿ ನೋಡಿ. ಬ್ರೌನ್ ಚಕ್ಕರು ಅದಕ್ಕಿಂತ ದೊಡ್ಡದು. ಓಕೆನಾ, ಸೊ ಇವೆಲ್ಲ ಬಂದು ನಿಮಗೆ ಫ್ಯಾನ್ಸಿ ಕ್ರ್ಯಾಕರ್ಸ್ ಅಲ್ಲಿ ಸೇರುತ್ತೆ. ಆ್ಯಕ್ಚುಲಿ ಇವೆಲ್ಲ ನಿಮಗೆ ನೈಟ್ ಫ್ಯಾನ್ಸಿ ಕ್ರ್ಯಾಕರ್ಸ್. ನೈಟ್ ಟೈಮಲ್ಲಿ ಇದನ್ನ ನೀವು ಹಂಚಿದ್ರೆ ಮಾತ್ರ ಸಖತ್ತಾಗಿರುತ್ತೆ. ಇದರ ಆ ಒಂದು ಫಂಕ್ಷನೇ ನೋಡ್ತಿರ್ಬೋದು ಇಲ್ಲೇ ಆಗ್ಬಿಟ್ಟವ್ರೆ. ಆ್ಯಂಡ್ ಇದನ್ನ ಬಿಟ್ಟರೆ ಇನ್ನು ಬೇರೆ ಹತ್ರ ಇವೆಲ್ಲ ಇದೆ ಫ್ಲವರ್ ಪಾಟ್ಸು. ಫ್ಲವರ್ ಪಾಟ್ಸ್ನ ಚಿಕ್ಕ ಸೈಜಿಂದ ದೊಡ್ಡ ಸೈಜ್ವರೆಗೆ ತೋರಿಸಿ. ಫ್ಲವರ್ ಪಾಟ್ಸ್ ನೋಡೋಣ. ಇರೋದ್ರಲ್ಲೇ ಚಿಕ್ಕ ಸೈಜ್ ಇದು. ಸೊ ಇದರ ಫಂಕ್ಷನ್ ಎಲ್ಲ ನಿಮಗೆ ಒಂದು ರೀತಿ ಸೆಕೆಂಡ್ಸಲ್ಲಿ ಕಡಿಮೆ ಇರುತ್ತೆ, ಅಷ್ಟೊಂದು ಜಾಸ್ತಿ ಸೆಕೆಂಡ್ಸ್ ಇರಲ್ಲ. ಬಟ್ ಹೇಗೆ ಫಂಕ್ಷನ್ ಮಾಡುತ್ತೆ ಅನ್ನೋದು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ಬಾಕ್ಸ್ ಮೇಲೇನೆ. ಇಲ್ಲಿ ನೋಡ್ತಿರ್ಬೋದು. ಇದೆಲ್ಲ ಎಪ್ಪಡಿ ಇರ್ಬೋದು ರೇಟ್? இது வந்து 150 ரூபா வரும் ರಿಟೇಲ್ ರೇಟ್. ಓಕೆ ಓಕೆ, ಹೋಲ್ಸೇಲ್ ಕಮ್ಮಿ. ಇವ್ರು ಹೇಳ್ತಿರೋ ರೇಟ್ಸ್ ಎಲ್ಲ ರಿಟೇಲ್ ರೇಟ್ಸ್ ನಿಮಗೆ. ಓಕೆನಾ, ಹೋಲ್ಸೇಲ್ ರೇಟ್ ಅಂದರೆ ನಿಮಗೆ ಇನ್ನೂ ಕಡಿಮೆ ಇರುತ್ತೆ. ಹೋಲ್ಸೇಲ್ ಆಗಿ ತಗೋತಿರೋದ್ರೆ ಆ್ಯಕ್ಚುಲಿ ಕಡಿಮೆನೇ ನಿಮಗೆ ಸಿಗೋಂಥದ್ದು. ಅದರಲ್ಲಿ ತಗೊಳ್ಳಿ. ಇದ್ದಾಯಿತು ಚಿಕ್ಕದು. ಇದು ಅದರ ಸ್ಪೆಷಲ್ ಸೈಜ್. ಅದಕ್ಕಿಂತ ಸ್ಪೆಷಲ್ ಅಂದರೆ ಅದಕ್ಕಿಂತ ಒಂಚೂರು ಸ್ವಲ್ಪ ಸೈಜಲ್ಲಿ ದೊಡ್ಡದು. ಇದನ್ನು ನೋಡೋಣ ಹಂಗೆ. ವಾವ್, ರೆಡ್ ಕಲರ್, ಗ್ರೀನ್ ಕಲರ್, ಬ್ಲೂ ಕಲರ್ ಎಲ್ಲ ಇಕ್ಕವ್ರೆ. ನಾವು ನೋಡಿದ್ವಲ್ಲ ಅದಕ್ಕಿಂತ ಒಂಚೂರು ದೊಡ್ಡದು. ವೈಟ್ ಕಲರು, ಗೋಲ್ಡು ಈ ಥರ ಮಿಕ್ಸ್ಡ್ ಅಪ್ ಆಗಿ ನಿಮಗೆ ಕಲರ್ ಬರ್ತದೆ. ಆ್ಯಂಡ್ ಇದಕ್ಕಿಂತ ದೊಡ್ಡದು ಒಂದೈತೆ, ಅದನ್ನು ಹಂಗೆ ನಿಮಗೆ ತೋರಿಸ್ಬಿಡ್ತೀನಿ ಹೇಗಿರುತ್ತೆ ಅಂತ. ಫುಲ್ ಪ್ಯಾಕ್ಡ್ ಆಗಿದೆ. ಒಂಚೂರು ಸೈಜ್ ದೊಡ್ಡದು ನೋಡೋಣ. ಸೊ ಇದು ಬಂದು ಇವರ ದೊಡ್ಡದಕ್ಕಿರೋ ಸೈಜು. ಇದಕ್ಕಿಂತ ದೊಡ್ಡದೆಲ್ಲ ಇಕ್ಕವ್ರೆ, ಅದು ನಿಮಗೆ ಲೇಟರ್ ಅಂತ ತೋರಿಸ್ತೀನಿ. ಆ್ಯಂಡ್ ಇದರ ಫಂಕ್ಷನ್ ನಿಮಗೆ ಆ್ಯಕ್ಚುಲಿ ಈ ಪೀಕಾಕ್ ಹೇಗಿರುತ್ತೆ, ಸೊ ಆ ಥರ ಒಂದು ಡಿಸೈನಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಫಂಕ್ಷನ್ ವೈಸು. ಆ್ಯಂಡ್ ಲೈಟ್ಗೆ ಇದರಲ್ಲಿ ಸೌಂಡ್ ಬರಬಹುದು ನಿಮಗೆ, ಆ ಥರ ಒಂದು ಇದು. ಆ್ಯಂಡ್ ಇದಕ್ಕಿಂತ ದೊಡ್ಡದಿದೆ, ಅದನ್ನ ನಿಮಗೆ ಹಾಗೆ ತೋರಿಸ್ತೀನಿ. ಟ್ರೈ ಕಲರ್ ಅಂಗ್ಲಾ? ಓಕೆ, ಫಂಕ್ಷನ್ಲೇ 3 ಕಲರ್ ಬರುತ್ತೆ ನೋಡಿ. ಇದರಲ್ಲಿ ಹಾಕೋರು ನೋಡಿ. ಸೊ ಒಂದು ಈ ಕಡೆ ಗ್ರೀನ್ ಐತೆ, ಈ ಕಡೆ ಗೋಲ್ಡ್ ಐತೆ. ಸೊ ಮಲ್ಟಿ ಕಲರ್ಸು ನಿಮಗೆ ಇದು ಬೆಸ್ಟು. ಆ್ಯಕ್ಚುಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಕಲರ್ಸ್ ಎಲ್ಲ ಇಲ್ಲಿ ಹಾಕೋವ್ರೆ. ಈ ಥರ ಕಲರ್ಸ್ ಬರುತ್ತೆ. ಇವೆಲ್ಲ ಆಯಿತು. ಹಂಗಾಗಿ ಈ ಕಡೆ ಬನ್ನಿ CM. ಇಲ್ಲಿ ಬಂದರೆ ನಿಮಗೆ ಜಸ್ಟ್ ಒಂದು ಗ್ಲಾನ್ಸ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಇಲ್ಲೆಲ್ಲ ಕಲರ್ಸ್ ಮುಖ್ಯ, ಟಾಯ್ಸ್ ಪ್ರ್ಯಾಂಕ್ ಐತೆ. ಸೊ ನೆಕ್ಸ್ಟ್ ನೋಡ್ತಿರ್ಬೋದು, ಇದು ಒಂದು ಕಲರ್ ಪೆನ್ಸಿಲ್ಸ್. ಇದು ನಿಮಗೆ ಒಂದು ಸ್ಯಾಂಪಲ್ ಆಗಿ ತೋರಿಸ್ಬಿಡ್ತೀನಿ ಹೇಗಿರುತ್ತೆ ಅಂತ.
ಸೊ ಇದು ಕಲರ್ ಪೆನ್ಸಿಲ್ಸ್. ಇಡ್ಲಿ ಅದು ಪೆರ್ಸು. ஆமா அது பெருசு ஸ்மோக் வரும். ಸ್ಮೋಕ್. அது கலர். ಅಂಡ್ ಇನ್ನೊಂದು ಇದ್ರಲ್ಲಿ ನಿಮಗೆ ಮೈನ್ ನೋಟ್ ಮಾಡುವಂತ ಪಾಯಿಂಟ್ ಬಂದು, ಈಗ ಚಿಕ್ಕ ಮಕ್ಕಳು ಏನಾರ ನೀವು ಇದನ್ನ ನೀವು ಜೊತೆಗೆ ನೀವು ಬ್ಲಾಸ್ಟ್ ಮಾಡ್ತಿದ್ರ ಅಂತಂದ್ರೆ ವಿತ್ ಪ್ಯಾರೆಂಟ್ಸ್ ಗೈಡೆನ್ಸ್ ಜೊತೆಗೆ ನೀವು ಅದನ್ನ ಆರಾಮಾಗಿ ಬ್ಲಾಸ್ಟ್ ಮಾಡಿ ಇದನ್ನ ನೋಟ್ ಮಾಡ್ಕೊಳ್ಳಿ. ಅಂಡ್ ಪ್ಯಾರೆಂಟ್ಸ್ ನೋಡ್ತಿದ್ರೆ ಸ್ವಲ್ಪ ನಿಮ್ಮ ಮಕ್ಳಿಗೂ ಸ್ವಲ್ಪ ಹಂಗೆ ಹೇಳ್ಕೊಡಿ, ಓಕೆನಾ? ಇವೆಲ್ಲ ತುಂಬಾ ಲೈಕ್ ಸೇಫ್ ಆಗಿ ಆಡ್ಬೇಕಂತದ್ದು. ಅಂಡ್ ಈ ಕಡೆ ಬಂದ್ರೆ ನೋಡ್ತಿರ್ಬೋದು ಆ ಕಲರ್ಸ್ ಎಲ್ಲ ದೊಡ್ಡದಿಕ್ಕವ್ರೆ ಇವೆಲ್ಲ. ಅಂಡ್ ಇದು ಬಂದು சக்கரம். சக்கரம் பெரிய சைஸ். பெரிய ಸೈಜ್, ದೊಡ್ಡ ಸೈಜ್ ಇರೋದ್ರಲ್ಲಿ ಅದು ನಾವು ದೊಡ್ಡದು ನೋಡಿದ್ವಲ್ಲ ಅದಕ್ಕಿಂತ ಒಂಚೂರು ದೊಡ್ಡದು ನೋಡ್ತಿರ್ಬೋದು. ಅಂಡ್ ಇದರ ಫಂಕ್ಷನ್ ಬಂದು ಈ ತರ ಬರುತ್ತೆ ನಿಮಗೆ. ನೆಕ್ಸ್ಟ್ ಬಂದು ನೋಡ್ತಿರ್ಬೋದು ನೀವು. ಸೊ ಇದು ಬಂದು ಕ್ರ್ಯಾಕ್ಲಿಂಗ್ ಕಿಂಗ್ ಅಂತ. ಸೊ ನಿಮಗೆ ಒಂದು ರೀತಿ ಏನು ಹೇಳೋದು, ಸೇಮ್ ಆಸ್ ಇಟ್ ಇಸ್ ಲೈಕ್ ಒಂದು ಫ್ಲೋರ್ ಪಟ್ ಮಾಡಿದಾನೆ. ஃப்ளோர் பட் மாதிரி ஸ்டார் ஆகும். ನೈಟ್ ನಲ್ಲಿ ಹೋಗೋ ಫಂಕ್ಷನ್ ಅಲ್ಲ. ಸೂಪರ್. ಸೊ ಇದು ಬಂದು ಗ್ರೀನ್ ಫೈರ್ ವರ್ಕ್ಸ್. ಸೊ ಫಂಕ್ಷನ್ ಬಂದು ಇಲ್ಲೇ ಹಾಕವ್ರೆ. ಆಸ್ ಇಟ್ ಇಸ್ ಲೈಕ್ ಫ್ಲೋರ್ ಪಾಟ್ ತರಾನೇ, ಬಟ್ ಏನಂದ್ರೆ ನಿಮಗೆ ಮಿಂಚ್ ತರ ಇರುತ್ತೆ, ಸ್ಟಾರ್ ತರ ಇರುತ್ತೆ, ಚೆನ್ನಾಗೈತೆ. ಅಣ್ಣ ಇದು வந்து ಸ್ವಸ್ತಿಕ್ இல்லை, ஃப்ரண்ட்லயே சுத்தும் ரிவர்ஸ்லயும் சுத்தும். ಓ ಅಂತ ಮಾರಿ ರಂಗೋಲಿ ಸೆಟ್ மாதிரி. ஆமா கலர் நல்லா இருக்கு. ಸೊ ಲೈಕ್ ಇದರಲ್ಲಿ ನಿಮಗೆ ಕಲರ್ಸ್ ನೋಡ್ತಿರ್ಬೋದು ಆ ಫಂಕ್ಷನ್ ಲೈಕ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಸೊ ಆ ತರ ಇದು ಸುತ್ತುತ್ತೆ. ಇದು ಚೆನ್ನಾಗೈತೆ ಇವ್ರ ಹತ್ರ. ಸೊ ಇದು ಇವ್ರ ಹತ್ರ ಜಾಸ್ತಿ ಬಂದು ಫ್ಯಾನ್ಸಿ ಕ್ರ್ಯಾಕರ್ಸು ಆಮೇಲೆ ಶಾರ್ಟ್ಸ್ಗಳು ಇವೆಲ್ಲ ತುಂಬಾ ಜಾಸ್ತಿ ಇಕ್ಕವ್ರೆ. ಸೊ ಅದನ್ನೇನಾರ ನೀವು ಬೈ ಮಾಡೋ ಪ್ಲಾನ್ ಅಲ್ಲಿ ಇದ್ರೆ ನೋಡ್ಬೋದು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡಿ ಇದು ಬಂದು ஃப்ளோர் பாட் மாதிரி தான். இது ஒரு மாடலா போட்டுருக்காங்க. ஓகே ஓகே ஃப்ளோர் பாட் மாதிரி இதா இருக்கும். சோ மணி பென்னி வச்சிருக்காங்க ಇಲ್ಲಿ. ಇದು ಫ್ಲೋರ್ ಮೇಲೆ. ಎಸ್, ಇದನ್ನ ಹೇಗೆ ಬ್ಲಾಸ್ಟ್ ಮಾಡಬೇಕು ಅನ್ನೋದು ಇವ್ರು ಹಾಕವ್ರೆ ನೋಡಿ. ಈ ತರ ಎಲ್ಲ ಮಾಡಬಾರ್ದು, ರಾಂಗು, ಓಕೆನಾ? ರೈಟ್ ಅಂದ್ರೆ ಈ ವೇಲ್ ಮಾಡಬೇಕು. ಆಕ್ಚುಲಿ ಈಗ ಇವರು ಗ್ರೀನ್ ಫೈರ್ ವೆರ್ಷನ್ ಬಂದೈತಲ್ಲ, ಸೊ ಈಗ ಬಂದು ರೀಸೆಂಟ್ ಆಗಿ ಅದನ್ನ ಹೇಗೆ ಬ್ಲಾಸ್ಟ್ ಮಾಡೋದು ಅನ್ನೋದು ಇದರಲ್ಲೇ ಒಂದು ಡಿಸ್ಪ್ಲೇ ಆಗಿ ಸ್ಮಾಲ್ ಆಗಿ ಬರ್ಸ್ಬಿಡ್ತಾರೆ. ಸೊ ಈ ತರ ಒಂದು ಡಿಸೈನ್ ಅಲ್ಲಿ ಇರುತ್ತೆ. ಓಕೆ, ಇದು ಸ್ಮೋಕ್ ದಾ? ಆಮಾ ಸ್ಮೋಕ್. ಓಕೆ ಓಕೆ, ಓನ್ಲಿ ಕಲರ್ ಸ್ಮೋಕ್. ಕಲರ್ಸ್ ಮಾತ್ರ ಬರುತ್ತೆ. ಈ ಮೂವಿಗಳೆಲ್ಲ ನೋಡಿರ್ತಿರಲ್ಲ, ಇಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ ಕಲರ್ ಬ್ಲಾಸ್ಟ್ ಮಾಡಿರ್ತಾರಲ್ಲ, ಆ ತರನೇ ಇದು ಕೈಲಿ பிடிச்சிக்கலாம். கையில பிடிச்சிக்கலாம். கையில பிடிச்சினா அந்த கலர் 4 கலர் அந்த பென்சில் மாதிரி தான். பென்சில் மாதிரி தான். ಓಕೆ. ಅದು என்ன ಇಲ್ಲ ಸ್ಮೋಕ್ ரொம்ப வரும். ಸ್ಮೋಕ್ ரொம்ப வரும். ಓಕೆ ಓಕೆ, ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇಷ್ಟು ಕಲರ್ಸ್ ಇದೆಯಲ್ಲ, ಇದಿಷ್ಟು ಕಲರ್ಸ್ ಈ ಬಾಕ್ಸ್ ಒಳಗೆ ನಿಮಗೆ ಪ್ಲೇಸ್ ಆಗಿರುತ್ತೆ. ಇದೊಂದು ರೀತಿ ಚೆನ್ನಾಗೈತೆ. ಒಂದು ಸ್ಮೋಕ್ ಮಾಡ್ಕೊಂಡು ಒಂದು ಸ್ಲೋಮೋ ಗೇಮ್ ಎಡಿಟ್ ಮಾಡ್ತಿರಲ್ಲ, ಆ ಥರ ಮಾಡಿದ್ರೆ ಸಾಕಾಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಟಗ್ ಆಫ್ ವಾರ್ ಅಂತ. ಓಕೆ, ಈ ಥರ ಒಂದು ಫಾರ್ಮೆಟ್ ಇರುತ್ತೆ. ಆಕ್ಚುಲಿ ಈಗ ಟಗ್ ಆಫ್ ವಾರ್ ಹೆಂಗೆ ಆಡ್ತೀರಾ, ಆ ಕಡೆ ಒಬ್ಬ ಈ ಕಡೆ ಒಬ್ಬ ಇಡ್ತಿರಲ್ಲ, ಸೇಮ್ ಒಂದು ಇದನ್ನೇ. ಇದು ಒಂದು ಇದು ಬ್ಲಾಸ್ಟ್ ಆಗೋದಿಲ್ಲ, ಜಸ್ಟ್ ಸೌಂಡ್ ಕ್ರ್ಯಾಕರ್ಸ್ ಹೊಡಿ ಇದು ಬರುತ್ತೆ. ಓಕೆ ಓಕೆ. ಸೊ ಇದೊಂದು ರೀತಿ ಡಿಫ್ರೆಂಟ್ ಆಗಿ ಚೆನ್ನಾಗೈತಪ್ಪ ಈ ಸತಿ ಟಗ್ ಆಫ್ ವಾರ್ ಅನ್ನೋದು. ಪಾಂಡವ್ ಕಾಸ್ಮಿಕ್ ಸೀರೀಸ್ 5 ಪೀಸ್ ಬರುತ್ತೆ. ಅಂಡ್ ಇದರ ಫಂಕ್ಷನ್ ಬಂದು ಬೇರೆ ಬೇರೆ ಕಲರ್ ಆಗಿರುತ್ತೆ ನೋಡಿ. ಸೊ ಯೆಲ್ಲೋ, ಆಮೇಲೆ ಸಿಲ್ವರು, ಈ ಕಡೆ ವೈಟ್, ಈ ಕಡೆ ಪರ್ಪಲ್, ಈ ಕಡೆ ರೆಡ್. ಸೊ ಒಂದು ರೀತಿ ಡಿಫ್ರೆಂಟ್ ಆಗಿ ನಿಮಗೆ ಲೈಟ್ ಆಗಿ ಈ ಥರ ಮೇಲೆ ಹೋಗಿ ಕಲರ್ಫುಲ್ ಆಗಿ ನಿಮಗೆ ಅಲ್ಲಿ ಬ್ಲಾಸ್ಟ್ ಆಗುವಂಥದ್ದು. ಸೊ ಚೆನ್ನಾಗೈತೆ. ಇವೆಲ್ಲ ಬಂದು இப்போ ರೀಸೆಂಟ್ ಒಂದು 5 ಪೀಸಸ್ ಒಂದು ಬಾಕ್ಸ್. 5 ಪೀಸಸ್ ಒಂದು ಬಾಕ್ಸ್. ಸೂಪರ್ ಸೂಪರ್ ಸೂಪರ್. ಸಿಂಗಲ್ ಪೀಸ್ ಒಂದು ಫ್ಲೋರ್ ಪಾಟ್ ತರನೇ ಅಂತ ಇದನ್ನು. ಇಲ್ಲಿ ನೋಡಿರ್ಬೋದು ಬಿಗ್ ಕ್ರ್ಯಾಕ್ಲಿಂಗು. ಆಕ್ಚುಲಿ ಇದು ಬಂದು ಸಿಲ್ವರ್ ಕಲರ್ ನಿಮಗೆ. ಸೊ ಒಂದು ರೀತಿಯಲ್ಲಿ ಚಟ್ಪಟ್ ಸೌಂಡ್ ಎಲ್ಲ ಬರ್ತದೆ. ಆ ಕಡೆ ಇದನ್ನ ನೋಡಿದ್ವಿ, ಆಟೋ ಬಂಪ್ ನೋಡಿದ್ವಿ, ಹಂಗೆ ಸ್ಪಾರ್ಕ್ಲರ್ಸ್ ನೋಡಿದ್ವಿ. ಈಗ ಹಂಗೆ ಶಾರ್ಟ್ಸ್ ಜಂಪ್ ಆಗಿದ್ವಿ, ಓಕೆನಾ? ಸೊ ಇದು ಬಂದು 3 ಪೀಸ್ ಬರುತ್ತೆ. ಸೊ ಥಂಡರ್ ಬೋಲ್ಟ್ ಗೋಲ್ಡ್ ಅಂತ. ಅಂಡ್ ಇದರ ಫಂಕ್ಷನ್ ಬಂದು ಗೋಲ್ಡ್ ಕಲರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಜಿಲ್ ಜಂಗ್ ಜಕ್ ಅಂತ. ಸೊ ಇದು ಬಂದು ನಿಮಗೆ 3 ಪೀಸಸ್. இது ஷார்ட்ஸ் இல்லங்களா? ஷார்ட் கிடையாது, இது ஃப்ளவர் பாட் மாதிரி கொஞ்சம் டிஃபரண்டா இருக்கு. அப்புறமா இன்னொன்னு கேட்கணும், இப்போ உங்ககிட்ட எவ்வளவு % இருந்து ஆஃபர் வச்சிருக்கீங்க? அதாவது ஸ்டாண்டர்ட் வந்து 75% வரும். 75. அதர் கம்பெனினா 80% வரும். 80% வச்சிருக்கீங்க. ಆಮಾ. ಸೊ 80% 75% ಅಂತ ಬೇರೆ ಬೇರೆ ಇದಕ್ಕಂತ ಇಕ್ಕವರಿ ಅವರು. ಸೊ ಬಂದ್ರೆ ನೀವು ಅದನ್ನ ಕೇಳಿ ನೀವು ಆರಾಮಾಗಿ ಮಾಡ್ಕೋಬಹುದು. ಅಂಡ್ ಇದರ ಫಂಕ್ಷನ್ ಬಂದು ಇಲ್ಲಿ ಡಿಸ್ಪ್ಲೇ ಮಾಡೋದು. ಆಕ್ಚುಲಿ ನಿಮಗೆ ಯಾವುದೇ ಒಂದು ಕ್ರ್ಯಾಕರ್ಸ್ ತಗೊಂಡ್ರು ಅದರ ಫಂಕ್ಷನ್ ಅದರ ಡಿಸ್ಪ್ಲೇ ಆಗಿರುತ್ತೆ. ಸೊ ಇದು ಚೆನ್ನಾಗೈತೆಪ್ಪ. 3 ಪೀಸ್ ಬರುತ್ತೆ. ಒಂದು ಫ್ಲೋರ್ ಪಾಟ್ ಆಗಿ ಸೌಂಡ್ ಎಲ್ಲ ಬರುತ್ತೆ ಇದರಲ್ಲಿ, ಸಗದಾಗೈತೆ. 12 ஷாட் 12 ஷாட்னா இது வந்து கலர் தான் வரும். ஆமா. ஓகே ஓகே. வேற வேற கலர் இருக்கும். ஆமா 12 கலர் தான். ಓಕೆ ಓಕೆ. மேல போய் ಸಿಂಗಲ್ கலர் 12. ಸೂಪರ್. ಸೊ 12 ಶಾಟ್ ನೋಡ್ತಿರ್ಬೋದು ಶಾರ್ಟ್ಸ್ ಅಲ್ಲೇ. ಇದು ಬಂದು ನಿಮಗೆ ಮೇಲೆ ಹೋಗಿ 12 ಕಲರ್ ಇಲ್ಲಿ ಏನು ಡಿಸ್ಪ್ಲೇ ಆಗೈತೆ ನೋಡಿ. ಸೊ ಈ ತರ 12 ಕಲರ್ ಬರುತ್ತಂತೆ. ಇದು ಒಂದು 12 ಶಾಟ್. 12 ಶಾಟ್ மட்டும். ಓಕೆ, ಇದು ಒಂದು ಸಿಂಗಲ್ ಆಗಿರುತ್ತೆ, ಸಿಂಗಲ್ ಕಲರ್. 12 ಶಾಟ್ ಸಿಕ್ಕವ್ರು ನೋಡಿ. 12 ಶಾಟ್. 12 ಶಾಟ್ಸ್ ಬರುತ್ತೆ. ಮೇಲೆ ನೋಡ್ತಿರ್ಬೋದು, ಮೇಲೆ ಇದೆಲ್ಲ ಕಂಪ್ಲೀಟ್ ಶಾಟ್ಸ್. ಇದು ಬಂದು 12 ಶಾಟ್ಸ್, ಇದು 12 ಶಾಟ್ಸ್. ಆಮೇಲೆ ಈ ಕಡೆ ಬಂದ್ರೆ 16 ಶಾಟ್ ಸಿಕ್ಕವ್ರೆ. ಆಮೇಲೆ ನಾಚರ್ ಬ್ರ್ಯಾಂಡ್ ಇಂದ ಇವರು ಇದು ಪನವೈಡಿಯಾ. ಓಕೆ ಓಕೆ ಓಕೆ. ಸೊ ಅದನ್ನ ಬ್ಲಾಸ್ಟ್ ಮಾಡಿದ್ರೆ ನಿಮಗೆ ಕಾಸು ಬರ್ತದೆ. ಆಕ್ಚುಯಲ್ ಕಾಸಲ್ಲ, ಅದು ಒಂದು ಜಸ್ಟ್ ಒಂದು ಫೇಕ್ ಕರೆನ್ಸಿ ನೋಟ್ಸ್. ಬಟ್ ಅದ್ ನೋಡಕ್ಕೆ ಅದ್ ಮನೆ ಮುಂದೆ ಇರಕ್ಕೆ ಸ್ವಲ್ಪ ಚೆನ್ನಾಗಿರ್ತದೆ ಅವೆಲ್ಲ ಇಕ್ಕಿದ್ರೆ. ಅಂಡ್ ಈ ಕಡೆ ಬಂದ್ರೆ 2 ಶೆಲ್ಸ್ ಇದೆ ನೋಡಿ. ಇದು ಒಂದು ಶಾರ್ಟ್, 2 ಶೆಲ್ 2 ಪೀಸ್. ಸೊ ಇದು ಬಂದು ನಿಮಗೆ ಶಾರ್ಟ್ಸ್ ಇರ್ತದೆ ಇದಿರಲಿ. ಆಮೇಲೆ ಆ ಕಡೆ ನೋಡಿ ಇನ್ನೊಂದು ಶಾರ್ಟ್ಸ್ ಇಕ್ಕವ್ರೆ ಇವರು. ಸೊ ಐ ಥಿಂಕ್ ಕಲರ್ ಬೇರೆ ಬೇರೆದಾಗಿರುತ್ತೆ. ಕಲರ್ ಬೇರೆ ಬೇರೆ. ಸೊ
ಇದು ಬೇರೆ ಕಲರು ಅದು ಬೇರೆ ಕಲರ್. ಸೊ ಇವೆಲ್ಲ ತೋರಿಸಿರೋದು ನಿಮಗೆ ಲೈಕ್ ನೈಟ್ ಸ್ಕೈ ಶಾಟ್ಸ್ ಇರಲಿ, ಫ್ಯಾನ್ಸಿ ಕ್ರ್ಯಾಕರ್ಸ್ ಇರಲಿ, ಆಮೇಲೆ ಡೇ ಕ್ರ್ಯಾಕರ್ಸ್. ಸೊ ಡೇ ಟೈಮಲ್ಲಿ ಬ್ಲಾಸ್ಟ್ ಮಾಡೋ ಕ್ರ್ಯಾಕರ್ಸ್ ಸಿಕ್ಕವ್ರೆ, ಫ್ಯಾನ್ಸಿ ಕ್ರ್ಯಾಕರ್ಸ್ ಐತೆ ನೈಟ್ ಟೈಮಿಗೆ. ಸೊ ಇವೆಲ್ಲ ಬಂದರೆ ನೀವು ಆರಾಮಾಗಿ ತಗೊಂಡು ಮಸ್ತಾಗೆ ದೀಪಾವಳಿನ ಬ್ಲಾಸ್ಟ್ ಮಾಡಿ. ಸೊ ಹ್ಯಾಪಿ ದಿವಾಳಿ 2024. ಸೊ ಇದು ಬಂದು ಈ ವರ್ಷದ ಸ್ಪೆಷಲ್ ಅಂತೆ ಪಟಾಕಿ ಒಂಗೂಡ ಬ್ರ್ಯಾಂಡ್ ಪಟಾಕಿ ಬಜಾರ್ ಇವರ ಬ್ರ್ಯಾಂಡೇ ಅಂತ ಇದು. ಸೊ ಇದು ಗಿಫ್ಟ್ ಬಾಕ್ಸ್ ಯಾವ ಐಟಮ್ಸ್ ಬರುತ್ತೆ? 50 ಐಟಮ್ಸ್. ವಾವ್, 50 ಐಟಮ್ಸ್. ಏನೇನು ಬರುತ್ತೆ ಮತ್ತೆ ಏನೇನು ಐಟಮ್ಸ್ ಇರುತ್ತೆ ಅನ್ನೋದು ಇದರಲ್ಲಿ ಡಿಸ್ಪ್ಲೇ ಮಾಡೋರು ನೋಡಿ. ಇಲ್ಲಿಂದ ಶುರು ಮಾಡಿದ್ರೆ ಟಿಲ್ ಎಂಡು ಸ್ನೇಕ್ ಎಲ್ಲ ಇದೆಯಪ್ಪ ಇದರಲ್ಲಿ. ಇದರಲ್ಲಿ ನಿಮಗೆ ಲಕ್ಷ್ಮಿ ಬರುತ್ತೆ, ಶವರ್ ಬರುತ್ತೆ, 7 ಸೆಂಟಿಮೀಟರ್ ಕಲರ್ ಬರುತ್ತೆ, ಎಲೆಕ್ಟ್ರಿಕ್ ಬರುತ್ತೆ, ವಾಲ ಇದೆ, 10 ವಾಲ ಇದೆ, ಆಮೇಲೆ ಸ್ನೇಕ್ ಬಿಗ್ಗು, ಸ್ಕೈ ಶಾಟು, ರಾಕೆಟ್ ಬಾಂಬು ಇವೆಲ್ಲ ಬಂದು ನಿಮಗೆ ಈ ಒಂದು ಗಿಫ್ಟ್ ಬಾಕ್ಸ್ ಅಲ್ಲಿ ಬಂದ್ಬಿಡುತ್ತೆ. ಓಕೆನಾ? ಇದು ಬಂದು ಇವರ ಬ್ರ್ಯಾಂಡೆ. ಅಲ್ಲಿ ಲಿಯೋ ಅಂತ ಒಂದು ಪಟಾಕಿ ಇದೆ. ಇದು ಯಾವ ಐಟಮ್ ಬರೋಣ? 40 ಓಕೆ. ಸೊ 40 ಐಟಮ್ಸ್ ಗಿಫ್ಟ್ ಬಾಕ್ಸು. ಸೊ ಏನೇನು ಐಟಮ್ಸ್ ಇದೆ ಅದನ್ನು ಸಹ ಇದರಲ್ಲಿ ಡಿಸ್ಪ್ಲೇ ಆಗೈತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು 35. ಓಕೆ, 35 ಆಗಿದೆ. ಇದು ಬಂದು 35 ಐಟಮ್ಸು. ಇದರಲ್ಲೂ ಅಷ್ಟೇ ಏನೇನು ಐಟಮ್ಸ್ ಬರುತ್ತೆ, ಜೊತೆಗೆ ಪೀಸಸ್ ಬಾಕ್ಸಸ್ ಏನೇನಿರುತ್ತಲ್ಲ, ಸೊ ಕ್ವಾಂಟಿಟಿ ವಿತ್ ಆ ಒಂದು ಐಟಮ್ ಅನ್ನು ಡಿಸ್ಪ್ಲೇ ಮಾಡಿಕ್ಕವ್ರೆ. ಸೊ 35 ಐಟಮ್ಸು, ಆಮೇಲೆ 40 ಐಟಮ್ಸು, 50 ಐಟಮ್ಸು. ಸೊ ಇವೆಲ್ಲ ಬಂದು ಅವರು ಗಿಫ್ಟ್ ಬಾಕ್ಸ್ ಆಗಿ ಇಕ್ಕವ್ರೆ. ಸೊ ಬಂದರೆ ಸ್ಪೆಷಲಿ ಈಗ ನೋಡಿ, ಒಂದೊಂದು ಕಡೆ ಈಗ ಹೈ ನೀವು ತಗೊಳಕ್ಕಾಗಲ್ವಲ್ಲ, ಆ ಟೈಮಲ್ಲಿ ಗಿಫ್ಟ್ ಬಾಕ್ಸ್ ತಗೊಂಡ್ರೆ ಅದು ವರ್ತ್ ಆಗಿರುತ್ತೆ. ಸೊ ಒಂದು ಗಿಫ್ಟ್ ಬಾಕ್ಸ್ ತಗೊಂಡ್ರೆ ನಿಮಗೆ ಇವರಲ್ಲಿರೋ ಎಲ್ಲ ಐಟಮ್ಸಲ್ಲೂ ಒಂದೊಂದಾಗೆ ಎಲ್ಲ ಇದರಲ್ಲಿ ನಿಮಗೆ ಬಂದ್ಬಿಡ್ತದೆ. ಸೊ ಗಿಫ್ಟ್ ಬಾಕ್ಸ್ ಇದೆ, ಈ ಸತಿ ಆರ್ಡರ್ ಮಾಡಿ. ಈಗ ಒಂದಷ್ಟು ಜನರಿಗೆ ಈ ಕರೆಂಟ್ ಟೈಮಲ್ಲಿ ಈಗ ಡೌಟ್ ಬಂದಿರುತ್ತೆ, ಈ ಫ್ಯಾಮಿಲಿ ಪ್ಯಾಕ್ಸ್ ಎಲ್ಲ ಇದೆಯಾ ಬ್ರೋ ಅಂತ. ಈ 3000, 5000, 7000 ಇವೆಲ್ಲ ಇವ್ರ ಹತ್ರ ಸಿಗುತ್ತೆ ಅಂತ. ಅದನ್ನ ಸ್ವಲ್ಪ ಡಿಫ್ರೆಂಟ್ ವ್ಯಾಕ್ ತಂದಿಕ್ಕವ್ರೆ. 3000 ರೂಪಾಯಿ ಫ್ಯಾಮಿಲಿ ಪ್ಯಾಕು ಕಾಂಬೋ ಬಾಕ್ಸ್. ಸೊ ಇದರಲ್ಲಿ 45 ಐಟಮ್ಸ್ ಬಂದ್ಬಿಡುತ್ತೆ, ನೋಡ್ತಿರ್ಬೋದು. ಸೊ ಎಲ್ಲ ನಿಮಗೆ ಚಿಕ್ಕೆಲ್ಲ ಇರಲ್ಲ, ಎಲ್ಲ ದೊಡ್ಡ ಐಟಮೇ ಇರುತ್ತೆ. ಚಿಕ್ಕದಿಂದ ಹಿಡಿದು ದೊಡ್ಡದವರಿಗೆ ಈ ಒಂದು ಬಾಕ್ಸಲ್ಲಿ ಸಿಗುತ್ತೆ. ಇದು ಮಾತ್ರ ಅಲ್ಲ, ಇದಕ್ಕಿಂತ ದೊಡ್ಡದು ಇಕ್ಕವ್ರೆ. ಡೌಲಿ ಅಂತ ಇದು ಬಂದು 5000 ರೂಪಾಯಿ ಫ್ಯಾಮಿಲಿ ಪ್ಯಾಕು. ಆ್ಯಂಡ್ ಇದರಲ್ಲಿ ಬರೋ ಐಟಮ್ಸ್ ಒಂದು 52 ಐಟಮ್ಸ್ ಬರುತ್ತೆ. ಸೊ ನೋಡ್ತಿರ್ಬೋದು. ಸೊ ಒಂದು ಬಾಕ್ಸಲ್ಲಿ ಎಷ್ಟು ಕ್ವಾಂಟಿಟಿ ಇರುತ್ತೆ ಅನ್ನೋದು ಇದರಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಅಲ್ಲ ಅಣ್ಣ, ಇದಕ್ಕಿಂತ ದೊಡ್ಡದು ಇದೆಯಾ? ಓಕೆ, ಇಪ್ಪತ್ತಿಗೆ ಒಂದು ಸ್ಟಾಕ್ ಇಲ್ಲ. ಸೊ ಸ್ಟಾಕ್ಸ್ ಬಂದು ಜಲ್ದಿ ಖಾಲಿ ಆಗ್ತೈತೆ. ಆ್ಯಂಡ್ ರೀಲೋಡು ಅದೇ ರೀತಿ ಆಗ್ತೈತೆ. ಸೊ ಎಷ್ಟು ಬೇಗ ಬರೋಕ್ಕಾಗುತ್ತೋ ಈ ವಾರದಲ್ಲೇ ಬಂದ್ಬಿಟ್ರೆ ನೀವು ವಿಡಿಯೋ ನೋಡ್ತಿದ್ರಲ್ಲ, ಈ ವಾರದಲ್ಲೇ ಬಂದ್ಬಿಟ್ರೆ ಐಟಮ್ಸ್ ಎಲ್ಲ ನಿಮಗೆ ಹುಡುಕಿ ತಗೊಳ್ಳೋಕ್ಕೆ ಸ್ವಲ್ಪ ಟೈಮು ಇರುತ್ತೆ, ಐಟಮ್ಸ್ ಜಾಸ್ತಿ ಇರುತ್ತೆ. ಸೊ ನೀವು ಒಂದು ವಾರ ಇದೆ, ಇನ್ನೊಂದು 2 ದಿವಸ ಇದೆ, ಅವಾಗ ಬರ್ತೀರ ಅಂತಂದರೆ ಎಲ್ಲ ಖಾಲಿ ಆಗಿರುತ್ತೆ. ಆ್ಯಂಡ್ ಸ್ಟಾಕು ಸಹ ಇವ್ರ ಹತ್ರ ತುಂಬ ಜಲ್ದಿ ಖಾಲಿ ಆಗುತ್ತೆ, ಅದನ್ನ ನೋಡ್ಕೊಂಡು ಬನ್ನಿ. ಸೊ ಇದು ಬಂದು 5000 ರೂಪಾಯಿ ಕಾಂಬೋ ಪ್ಯಾಕು. ಇದು 3000, 7000 ರೂಪಾಯಿ ಕಾಂಬೋ ಪ್ಯಾಕು ಇದೆ. 30 ಶಾರ್ಟ್. ಓಕೆ, ಎಲ್ಲ ಸ್ಕೈ ಶಾರ್ಟ್ಸ್ ಮಲ್ಟಿ ಕಲರ್. ಓಕೆ, ಮಲ್ಟಿ ಕಲರ್. ಸೊ ಇದು 30 ಶಾರ್ಟ್ಸ್ ಮಲ್ಟಿ ಕಲರ್ ಬರುತ್ತೆ. ಮಲ್ಟಿ ಕಲರ್ ಸೊ ಅವಾಗ ಓದ್ತಿರ್ತಾರೆ, ಯಾಕಂದ್ರೆ ಕ್ರೌಡ್ ಜಾಸ್ತಿ ಇದೆ ಇಲ್ಲಿ. ಇದು 15 ಶಾರ್ಟ್ಸ್. ಓಕೆ, ಸೊ 15 ಶಾರ್ಟ್ಸ್, 30 ಶಾರ್ಟ್ಸ್ ಇದೆ. ಸೊ ಇದು ಬಂದು 60 ಶಾರ್ಟ್ಸ್. ಇದೊಂದು 60. ಸೊ ಇದು ಒಂದು ಮಲ್ಟಿ ಕಲರ್. ಓಕೆ, ಸೊ ಹೆಂಗೆ ಅದರ ಫಂಕ್ಷನ್ ಏನಂತ ಇದರಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಆ್ಯಂಡ್ ಇದು ಒಂದು 120 ಶಾರ್ಟ್. ಓಕೆ, ಸೊ 120 120 ಶಾರ್ಟ್ಸು ಸಖತ್ ಭಾರ ಐತೆ, ನೋಡ್ದಿರ್ಬೋದು ನೀವು. ಎಸ್, ಸೊ ಇದರ ಫಂಕ್ಷನ್ ಹೇಗಾಗುತ್ತೆ ಮಲ್ಟಿ ಕಲರ್ ಅನ್ನೋದು ಇದರಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಆ್ಯಂಡ್ ಇದು ಮಾತ್ರ ಅಲ್ಲ, ಇವ್ರ ಹತ್ರ ಬಂದು ಈಗ ವಾಲ ಬಂದು ರೀಸೆಂಟಾಗಿ ಬ್ಯಾನ್ ಆಗಿತ್ತಲ್ಲ, ಈಗ ಬಂದು ವಾಲಾನ ಅದರ ಮೆಥಡೇ ಡಿಫ್ರೆಂಟಾಗಿ ಚೇಂಜ್ ಮಾಡವ್ರೆ. ಸೊ ಸ್ಟ್ಯಾಂಡರ್ಡ್ ಕಂಪನಿಯಿಂದ 10,000 ವಾಲ ಇದೆ. ಸೊ ಆ್ಯಕ್ಚುಲಿ ವಾಲ ಬಂದು ಆ ಸರ ಬರ್ತಿತ್ತಲ್ಲ, ಅದು ಈಗ ಚೇಂಜ್ ಆಗೈತೆ, ಅದೇ ಮೆಥಡೇ. ಬಟ್ ಈಗ ಸ್ಟಿಕ್ಕರ್ ಇರುತ್ತೆ ಒಳಗಡೆ, ಸಿಂಗಲ್ ಪೀಸ್, ಸಿಂಗಲ್ ಶಾರ್ಟ್ಸ್ ಎಲ್ಲ ಇಕ್ಕವ್ರೆ, ಇಲ್ಲಿ ನೋಡ್ತಿರ್ಬೋದು. ಸೊ ಇದು ಬಂದು ಸಿಂಗಲ್ ಶಾರ್ಟ್ಸ್. ಸೊ ಇದರಲ್ಲೇ ನಿಮಗೆ ಬೇರೆ ಬೇರೆ ವೆರೈಟೀಸ್ ಇಟ್ಬಿಡುತ್ತೆ ನೋಡಿ. ಇದೊಂದು ಬೇರೆ ಕಲರು, ಇದೊಂದು ಬೇರೆ ಕಲರು, ಇದು ಬೇರೆ ಫಂಕ್ಷನು. ಸೊ ಇವೆಲ್ಲ ಸಿಂಗಲ್ ಶಾರ್ಟ್ಸು. ಸೊ ಮೇಲೆ ಹೋಗಿ ಒಂದೇ ಸತಿಗೆ ಬ್ಲಾಸ್ಟ್ ಆಗುವಂಥದ್ದು. ಸೊ ಸಬ್ಸ್ಕ್ರೈಬರು ಮೀಟ್ ಆಗಿದ್ದೀವಿ. ಸೊ ಒಂದು ಹಾಯ್ ಹೇಳ್ಬಿಡಿ. ಓಕೆ, ಪೀಕಾಕು. ಇದು ಬಂದು ಬಡ ಪೀಕಾಕು. ಸೊ ಒಂದು ಕಡೆ ಹಂಚಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಎಲ್ಲ ಕಡೆ ಫೈರ್ ಆಗಿಬಿಡುತ್ತೆ. ಅದರಲ್ಲೇ ಚಿಕ್ಕ ಸೈಜು ಇಲ್ಲಿ ನೋಡ್ತಿರ್ಬೋದು. ಇದು ಬಂದು ಚಿಕ್ಕ ಸೈಜ್ ಪೀಕಾಕು, ಇದು ಬಂದು ಬಡ ಸೈಜ್ ಪೀಕಾಕು. ಆ್ಯಂಡ್ ಈಗ ಗನ್ಸ್ ಎಲ್ಲ ಇಕ್ಕವ್ರೆ ಇವರು. ಈಗ ಚಿಕ್ಕ ಮಕ್ಕಳಿಗೆ ಅಂದರೆ ಗನ್ ಆಡಬೇಕಲ್ಲ, ಸೊ ಗನ್ನಲ್ಲೇ ಒಂದು 2 ಮೆಥಡ್ ಇದೆ. ಇದು ಬಂದು ಹಿಂಗೆ ರೋಲ್ ಆಗುತ್ತೆ. ಆ್ಯಂಡ್ ಇದು ಬಂದು ಈ ಥರ ಒಂದು ಮೆಥಡಲ್ಲಿ. ಸೊ ಗನ್ನಲ್ಲಿ ಬಂದು 2 ವೆರೈಟಿ ಇಕ್ಕವ್ರೆ. ಸೊ ಬಂದರೆ ಗನ್ ಬೇಕಂದರೆ ಗನ್ನು ತಗೊಳ್ಳಿ. ಲಾಸ್ಟ್ ಟೈಮು ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿ ಆದಮೇಲೆ ಬಂದು ಇವ್ರ ಹತ್ರ ಗನ್ಸ್ ಇವೆಲ್ಲ ಬಂತು. ಬಟ್ ಈ ಸತಿ ಎಲ್ಲ ಫಸ್ಟಲ್ಲೇ ಬಂದುಬಿಟ್ಟೈತೆ, ಸ್ಟಾಕ್ ಎಲ್ಲ ಇದೆ, ಅದಕ್ಕೆ ಬೇಗನೆ ಬಂದು ವೀಡಿಯೋ ಮಾಡ್ತಿರೋದು. ಸೊ ಗನ್ ಇಕ್ಕವ್ರೆ. ದಟ್ಸ್ ಇಟ್ ನಮ್ಮ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಪಟಾಕಿ ಬಜಾರ್ ಬಂದು ವಿಸಿಟ್ ಮಾಡಿ ನೀವು. ಬೇಸಿಗಾಗಿ ನನಗೆ ಇಲ್ಲಿ ಬಂದಿರೋ ಮೇನ್ ರೀಸನ್ ಗೊತ್ತಾ, ಲಾಸ್ಟ್ ಟೈಮ್ ಬಂದಿದ್ದೆ ನಿಮಗೆ, ಅದರಲ್ಲಿ ನಿಮಗೆ ಒಂದಷ್ಟು ಕಮೆಂಟ್ಸ್ ನೀವು ಲೈಕ್ ಬರೋ ರೇಟ್ ಕೈಲಿ ಅಂತಿದ್ರಿ. ಸೊ ಅದಕ್ಕೆ ಈ ಸತಿ ಬಂದು ಸ್ಟಾರ್ಟಿಂಗಿಂದ ನಿಮಗೆ ಸೊ ಏನೇನು ರೇಟು, ಎಷ್ಟೆಷ್ಟು ಪ್ರೈಸ್ ಅಂತ ಎಲ್ಲ ಕೇಳಿರ್ತೀನಿ. ಚಿಕ್ಕ ಪಟಾಕಿಂದ ಹಿಡಿದು ಅಲ್ಲಿ ಆಲ್ಮೋಸ್ಟ್ ಬಾಂಬರಿಗೆ ಕೇಳಿದ್ದೀನಿ. ಆ್ಯಂಡ್ ಇವೆಲ್ಲ ಬಂದು ಇವ್ರ ಹತ್ರ ಹೋಲ್ಸೇಲ್ ಸಿಗುವಂಥದ್ದು. ಓಕೆನಾ? ಆ್ಯಂಡ್ ಹೋಲ್ಸೇಲ್ ಪ್ರೈಸಲ್ಲಿ ತಗೋತೀರಾ ಅಂತಂದರೆ ರೇಟಿನ ಕಡಿಮೆ ಇದೆ. ಸೊ ಮಿನಿಮಮ್ ಬಂದು 80% ಆಫರು, 75% ಆಫರ್ ಅಂತ ಇವರು ಒಂದು ಡಿಸೈಡ್ ಮಾಡಿ ಒಂದು ಬ್ರ್ಯಾಂಡಿಗೆ ಅಂತ ಇಕ್ಕವ್ರೆ. ಸ್ಟ್ಯಾಂಡರ್ಡಿಗೆ ಬೇರೆ ಆ್ಯಂಡ್ ಬೇರೆ ಬೇರೆ ಬ್ರ್ಯಾಂಡಿಗೆ ಬೇರೆ ಅನ್ನೋದು ಇಕ್ಕವ್ರೆ.
ಸೊ ಡೆಫಿನೆಟ್ಲಿ ಇಲ್ಲಿ ಬಂದರೆ ನೀವು ವಿಸಿಟ್ ಮಾಡಿ, ಒಮ್ಮೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅದ್ರ ಕಾಲ್ ಮಾಡಿನೂ ಎಂಕ್ವೈರಿ ಮಾಡ್ಕೋಬೋದು. ಸೊ ಆನ್ಲೈನು ಡೆಲಿವರಿ ಇದೆ. ಸೊ ಸುತ್ತಮುತ್ತ ನಿಮಗೆ ಆನ್ಲೈನ್ ಬೇಕಂತಂದರೆ ಆನ್ಲೈನು ತೊಗೋಬೋದು. ಸೊ ಇಲ್ಲಿಂದ ಡೈರೆಕ್ಟಾಗಿ ಬ್ಯಾಂಗ್ಳೂರು, ನಮ್ಮ ಶಿವಮೊಗ್ಗ ಡಿಸ್ಟಿಕ್ಕು ಅಥವಾ ನಮ್ಮ ಉಡುಪಿನೋ ಎಲ್ಲಿಗೆ ಬೇಕಾದ್ರೂ ಇವರು ಟ್ರಾನ್ಸ್ಪೋರ್ಟ್ ಅನ್ನೋದು ಮಾಡಿಕೊಡ್ತಾರೆ. ಸೊ ಅದರ ಚಾರ್ಜಸ್ಸು ಎಂಕ್ವೈರಿ ಏನೇನಿದೆಯೋ ಎಲ್ಲ ನೀವು ಕಾಂಟ್ಯಾಕ್ಟ್ ನಂಬರ್ ಒಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ ಸಿಗ್ಬಿಡುತ್ತೆ. ಸೊ ದಟ್ಸ್ ಇಟ್. ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರಿಕ್.